ಸಂದರ್ಭದಲ್ಲಿ ಒಬ್ಬರು ವಿಜ್ಞಾನದವ್ರು ಬಂದಿರೋದು ನನಗೆ ಅತ್ಯಂತ ಸಂತೋಷ ಅಂತ ನನ್ನ ಕೀಳರಿಮೆಯನ್ನು ಅಲ್ಲೇ ಕಳೆದರು. ಆಮೇಲೆ ನಡೆದದ್ದು ಇನ್ನೂ ಸ್ವಾರಸ್ಯಕರವಾದಂಥ ಸಂಗತಿ. ಕಾರ್ಯಕ್ರಮ ಹೇಗೆ ನಡೀಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತನಾಡಿ ಅಂತ ಹೇಳಿದರು. ಆಗ ಬೇರೆ ಬೇರೆ ರಾಜ್ಯದ ಪ್ರತಿನಿಧಿಗಳೆಲ್ಲ ಮಾತಾಡಿದರು. ನಾನು ಮಾತನಾಡುವಾಗ ಹೇಳಿದೆ, ರೂಲ್ ದಿ ಆಫೀಸ್ ಸ್ಟಾಫ್ ಇನ್ ಎನಿ ಗೌರ್ಮೆಂಟ್ ಆಫೀಸ್ ಆರ್ ಕಾರ್ಪೊರೇಟ್ ಆಫೀಸ್, ಬಟ್ ಹಿಯರ್ rules are framed by respect and responsibility. Therefore, we have to carry out this activity in a time-bound way. Let us have a plan with a time schedule. ಅಂತ ಹೇಳಿ ನಾನು ಈ ಪ್ಲ್ಯಾನ್ ಮಾಡೋದಕ್ಕೆ ತಡ ಆಗೋದ್ರಿಂದ ನಾನು ಜಾಸ್ತಿ ಮಾತಾಡೋದಿಲ್ಲ ಅಂತ ಹೇಳಿ ನಿಲ್ಲಿಸಿದೆ. ಅದು ಹೇಗೋ ಪರಮೇಶ್ವರನ್ನವರಿಗೆ ತುಂಬ ಮೆಚ್ಚುಗೆ ಆದಂಥ ಸಂಗತಿ. ರೆಸ್ಪೆಕ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯಾರು ವಿಜ್ಞಾನವನ್ನು ಜನಪ್ರಿಯಗೊಳಿಸ್ತಾರೋ ಅವ್ರ ಮಧ್ಯೆ ಇರಬೇಕಾಗುತ್ತೆ. ಜೊತೆಗೆ ಕೇಳುವ ಜನರ ಬಗ್ಗೆನೂ ರೆಸ್ಪೆಕ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಅವ್ರ ಭಿನ್ನಾಭಿಪ್ರಾಯ ಬೇಕಾದಿರಲಿ ಇರಿಸ್ಕೊಂಡು ಮಾಡಬೇಕಾಗುತ್ತೆ ಅನ್ನೋವಂಥ ಪಾಠನ ನಾನು ಅವತ್ತು ಕಲ್ತ್ಕೊಂಡೆ. ಅದನ್ನು ಡೈರಿಲಿ ಬರೆದಿಟ್ಟಿದ್ದೆ. ಮೊನ್ನೆ ಬಸವರಾಜು ಉಪನ್ಯಾಸ ಮಾಡಬೇಕು ಅಂದಾಗ ಆ ಡೈರಿ ಸಿಕ್ತು. ಆ ಡೈರಿಯಲ್ಲಿ ಅದು ಬರ್ಕೊಂಡಿದ್ದನ್ನು ನಾನು ಜ್ಞಾಪಿಸ್ಕೊಂಡೆ. ಯಾವುದನ್ನು ನಾನು ಹೇಳಿದ್ನೋ ಅದನ್ನು ಪರಮೇಶ್ವರನವರು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿದ್ರು, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಪ್ರತಿದಿನ ಬರೋರು, ಎಲ್ಲಿ ಜಾಸ್ತಿ ಗಲಾಟೆ ಆಗ್ತಿದೆ, ಚರ್ಚೆ ಆಗ್ತಿದೆ, ಅಲ್ಲೆಲ್ಲೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋದು. ಹಿಂದಿಲಿ ಒಂದು ಗಾದೆ ಇದೆ, ಸಿರ್ದಾರ್ತೋ ಸರ್ದಾರ್ ಅಂತ, ಯಾರು ತಲೆ ಕೊಡ್ತಾನೋ ಅವನೇ ಧೀರ ಅಂತ. ಹಾಗೆ ಸಿರ್ದಾರ್ ಆಗಿ ನನ್ನ ಕಣ್ಣಿಗೆ ಪರಮೇಶ್ವರನವರು ಕಂಡರು. ಆಮೇಲೆ ಕೂಡ ಅವರ ಸ್ನೇಹ ಮುಂದುವರಿಯೋದಕ್ಕೆ ಒಂದು ಕಾರಣ ಆಯಿತು. ವಿಜ್ಞಾನ ಪರಿಷತ್ತಿನ ಸ್ವರೂಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬೆಂಗಳೂರಿಗೆ ಅವರು ಬಂದಾಗೆಲ್ಲ ನಾನು ಹೋಗಿರ್ತಿದ್ದೆ. ಆವಾಗ ಅವ್ರ ಜೊತೆಲಿ ಮಾತಾಡೋ ಅವಕಾಶ ಸಿಕ್ತು. ಒಂದು ಸರಿ ನಾನು ಹೋಗಿಲ್ಲ ಅಂದರೆ ತಕ್ಷಣ ಅವನು ಕೇಳಿದ್ರಂತೆ, ವೇರ್ ಈಸ್ ಯುವರ್ ಕಿಡ್, ವೇರ್ ಈಸ್ ಯುವರ್ ಕಿಡ್ ಹ್ಯಾಸ್ ನಾಟ್ ಕಮ್ ಅಂತ ಕೇಳೋರಂತೆ. ಹಾಗಾಗಿ ಅವರ ನನ್ನ ವಿಶ್ವಾಸ ಹಾಗೆ ಮುಂದುವರಿತು. ಆಮೇಲೆ ಕೂಡ ಕೇರಳದಲ್ಲಿ ಯಾವುದಾದ್ರೂ ಕಾರ್ಯಶಿಬಿರ ಆದರೆ ಅವರು ನಿರೀಕ್ಷೆ ಮಾಡೋರು ನಾಗರಾಜ್ ಬಂದಿದ್ದಾರಾ ಅಂತ. ನಾನು ಹೋಗಿಲ್ಲದೆ ಇದ್ದರೆ ಅಲ್ಲಿ ಬಂದಿರೋರನ್ನ ಕೇಳೋರಂತೆ, ಏನಂತ, ನಾಗರಾಜ್ ಯಾಕೆ ಬರಲಿಲ್ಲ, ನಾಗರಾಜ್ ಕರ್ಕೊಂಬರ್ಬೇಕಾಗಿತ್ತು, ಹಾಗೆ ಹೀಗೆ ಅಂತ. ಆಮೇಲೆ ನಾನು ಅವ್ರಿಗೆ ಹೇಳಿ ಕಳಿಸ್ತಿದ್ದೆ, ಪರಮೇಶ್ವರನವ್ರು ನನ್ನ ಕೇಳ್ತಾರೆ, ನೀವು ಅವ್ರಿಗೆ ಈ ಕಾರಣಕ್ಕೆ ಬಂದಿಲ್ಲ ಅಂತ ಹೇಳಿ ಅಂತ. ಅಷ್ಟು ಕಾರಣ ಹೇಳಿದ ಮೇಲೂ ಕೂಡ ಒಂದು ದಿವಸ ಹೇಳಿದ್ರಂತವರು, ನಾಗರಾಜ್ ಈಸ್ ಆಫ್ ಎ ಶೈ ಟೈಪ್, ಅವ್ರು ಯಾವತ್ತೂ ನನಗೆ ಹೀಗೆ ಮಾಡಿಕೊಡಿ ಅಂತ ಕೇಳೋದಿಲ್ಲ, ಅವ್ರನ್ನ ನನ್ನನ್ನೇ ಕಳಿಸಿ ಕೇರಳಕ್ಕೆ ಅಂತ ಅವ್ರು ಹೇಳೋದಿಲ್ಲ, ಅದಕ್ಕೆ ಅವ್ರು ಬರ್ತಾ ಇಲ್ಲ ಅಂತ. ದಟ್ ಈಸ್ ವಾಟ್ ಹಿ ಗೆಸ್. ಆತ್ಮೀಯರೇ, ನಮ್ಮ ವೈಚಾರಿಕತೆ ಏನೇ ಇರಲಿ, ವಿಜ್ಞಾನವನ್ನು ಜನರಿಗೆ ತಲುಪಿಸುವಾಗ ವಿಶ್ವಾಸ ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂದರೆ ಇತ್ತೀಚಿನ ಕಾರ್ಯಕ್ರಮಗಳು ಯಾವುದೇ ದೇವಸ್ಥಾನದ್ದಾಗಲಿ ಕಚೇರಿದಾಗಲಿ ಅದ್ದೂರೀಕರಣ ನಡೀತಾ ಇದೆ. ಅದ್ದೂರೀಕರಣದಲ್ಲಿ ದುಡ್ಡನ್ನು ಚೆಲ್ಲಿ ಜನಗಳನ್ನ ಆಕರ್ಷಿಸ್ತಾರೆ. ನಾವು ಅದನ್ನು ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಏನಾಗಬೇಕಾಗುತ್ತೆ ಅಂದರೆ ಎಲ್ಲವನ್ನು ಬಾಂಧವ್ಯದ ಮೂಲಕನೇ ನಾವು ಸಾಧಿಸಬೇಕಾಗುತ್ತೆ. ಆ ಬಾಂಧವ್ಯದಕ್ಕೆ ಮಾದರಿ ಯಾರು ಅಂದರೆ ನಿಜವಾಗಿಯೂ MP ಪರಮೇಶ್ವರನ್ನವರು. ಅಲ್ಲಿ ಬಂದ ಆ ಕಾರ್ಯಶಿಬಿರ ನಡೆಯೋ ಎಲ್ಲ ಕಡೆಯಲ್ಲೂ ಓಡಾಡಿಕೊಂಡು ಎಲ್ರಿಗೂ ಉತ್ಸಾಹ ತುಂಬಿಕೊಂಡು, ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ಕೂತ್ಕೊಂಡು ಎಲ್ಲರೂ ತಿಳ್ಕೊಳ್ಳೋಣ ಅಂತ ಹೇಳಿ, ಎಲ್ಲರಿಗೂ ಆ ಸಮಸ್ಯೆ, ನಿಮ್ಮಲ್ಲೂ ಈ ಥರ ಸಮಸ್ಯೆ ಬಂದಿರ್ಬೋದಾ ಅಂತ ಕೇಳುವ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ಒಂದು ಪದ್ಯ ಮಲ್ಲಿ ಎಂದುಕೊಂಡು ಅಂತಿದೆ, ಈಗಲೂ ಆ ಪುಸ್ತಕದಲ್ಲಿ ಇದೆ ಪದ್ಯ. ಆ ಪದ್ಯದಲ್ಲಿ ವೈ ಲಿಲ್ಲಿ ಈಸ್ ವೈಟ್ ಅಂತ ಇಂಗ್ಲೀಷ್ನಲ್ಲಿತ್ತು. ಎಲ್ಲರೂ ಕೂಡ ಲಿಲ್ಲಿ ಬೆಳ್ಳಗೆ ಏಕೆ ಅಂತ ಅವ್ರವ್ರ ಭಾಷೆಯಲ್ಲಿ ಬರೆದಿದ್ರು. ಒಬ್ಬರನ್ನವ್ರು ಮಾತಾಡೋಕ್ಕೆ ತಾಪತ್ರೆ ಅವ್ರಿಗೆ ಬೇರೆ ಅವ್ರ ಭಾಷೆ ಬಿಟ್ಟು ಬರೋಲ್ಲ. ಇಂಗ್ಲೀಷು ಅಷ್ಟೊಂದು ಚೆನ್ನಾಗಿ ಬರದೇ ಇರೋರು ಇದ್ದರು. ಹಾಗೆ ವೈ ಲಿಲ್ಲಿ ಈಸ್ ವೈಟ್ ಅಂದರೆ ಲಿಲ್ಲಿ ಬೆಳ್ಳಗೆ ಏಕೆ ಅಂತ ಅನ್ನೋ ಅರ್ಥದಲ್ಲಿ ಅವರು ಅನುವಾದ ಮಾಡಿದ್ರು. ನಾನೊಬ್ಬನೇ ಮಲ್ಲಿಗೆ ಬೆಳ್ಳಗೆ ಏಕೆ ಅಂತ ಮಾಡಿದ್ದೆ. ಆಗ
ಬೇರೆ ಅನುವಾದ ಮಾಡೋಕ್ಕೆ ಬಂದಿದ್ದವರೆಲ್ಲ ಇದೇನಿದು ಅಲ್ಲಿ ಲಿಲ್ಲಿ ಅಂತಿದ್ರೆ ನೀವು ಮಲ್ಲಿಗೆ ಅಂತ ಬರೆದಿದ್ದೀರಾ ಅಂತ ಹೇಳಿದರು. ಜಸ್ಟ್ ವೈ ಡು ಯು ರೈಟ್ ಜಾಸ್ಮಿನ್? ಲಿಲ್ಲಿ, ಜಾಸ್ಮಿನ್ ಇಸ್ ನಾಟ್ ಎ ಟ್ರಾನ್ಸ್ಲೇಷನ್ ಫಾರ್ ಲಿಲ್ಲಿ ಅಂತ ಹೇಳಿದರು. ಆಗ ಈ ಗಲಾಟೆ ಆಗ್ತಿದ್ದ ಹಾಗೆ ಅವ್ರು ಬಂದರು, ಯಾರು ಪರಮೇಶ್ವರನ್. ಆಮೇಲೆ ಹೇಳಿದರು, ಯು ಆರ್ ಎ ಪ್ರೊಫೆಷನಲ್ ಟ್ರಾನ್ಸ್ಲೇಟರ್, ಜನಗಳಿಗೆ ಯಾವ ಹೂವು ಗೊತ್ತಿದೆಯೋ ಅದನ್ನು ಬರೀಬೇಕು. ವಾಸ್ತವವಾಗಿ ಅಲ್ಲಿ ಬರೆದಿದ್ದು ಮಲಯಾಳಮಲ್ಲಿ ಕನ್ನಡ ಹೂವು, ಅದು ಮಲಯಾಳಮಲ್ಲಿರೋ ಬಿಳಿ ಹೂವು. ನಮಗೆ ಟ್ರಾನ್ಸ್ಲೇಷನ್ ಅದನ್ನು ಬರೆದ್ರೆ ಬೇರೆ ಸ್ಟೇಟ್ನವ್ರು ನೋಡಿರಲ್ವಲ್ಲ, ಆ ತಾಪತ್ರೆಗೆ ನಾವು ಲಿಲ್ಲಿ ಅಂತ ಬರೆದಿದ್ವಿ. ಆದ್ದರಿಂದ ದಿಸ್ ಇಸ್ ಎ ಬೆಟರ್ ಸಜೆಷನ್, ಯು ಆಲ್ ಆಫ್ ಯು ಫಾಲೋ ಇಟ್ ಅಂತ ಹೇಳಿದರು. ಹೀಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬಂದರೆ ಗಾಬರಿ ಆಗಬೇಕಾಗಿಲ್ಲ. ಭಿನ್ನಾಭಿಪ್ರಾಯಗಳು ಬಂದಿದ್ದನ್ನು ಆಪರ್ಚುನಿಟಿಯಾಗಿ ತಗೋಬೇಕಾಗಿದೆ. ಒಂದು ಸರಿ ನಾನು ಅವರು ಮಾತಾಡ್ತಿದ್ದಾಗ ಆಡಿದಂಥ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಯಾಕೆಂದರೆ ತುಂಬ ಜನ ಮಾತಾಡೋರಿದ್ದಾರೆ. ನಾನು ಅವರ ವೇಳೆಯನ್ನು ಕಬಳಿಸೋಕೆ ಇಷ್ಟಪಡೋರು. ಒಂದು ಸರಿ ನಾನು ಅವರು ಮಾತಾಡುವಾಗ ಐ ಸೆಡ್, ಆಲ್ ಆಫ್ ಅಸ್ ಹ್ಯಾವ್ ಸ್ವೀಟ್ ಆ್ಯಂಡ್ ಬಿಟ್ಟರ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದೆ ನಾನು. ಇಮ್ಮಿಡಿಯೇಟ್ಲಿ ಹಿ ಸೆಡ್, ಸಿ ಬಿ ಇಟ್ ಸ್ವೀಟ್ ಎಕ್ಸ್ಪೀರಿಯನ್ಸ್ ಆರ್ ಬಿಟ್ಟರ್ ಎಕ್ಸ್ಪೀರಿಯನ್ಸ್, ಲೆಟ್ ಅಸ್ ಟ್ರಾನ್ಸ್ಲೇಟ್ ಇಂಟು ಲೆಸನ್ ಆ್ಯಂಡ್ ಲವ್ ಆ್ಯಂಡ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ಸೊ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಕ್ಯಾನ್ ಬಿ ಮೇಡ್ ಇಂಟು ಲವ್, ಸ್ವೀಟ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಮೇಡ್ ಇಂಟು ಲವ್, ಸ್ವೀಟ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಮೇಡ್ ಇನ್ಸ್ಪಿರೇಷನ್, ಸ್ವೀಟ್ ಈವನ್ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಮೇಡ್ ಇನ್ಸ್ಪಿರೇಷನ್ ಅನ್ನುವ ಅರ್ಥದಲ್ಲಿ ಹೇಳಿದರು. ನಾನು ಜನಪ್ರಿಯ ವಿಜ್ಞಾನದಲ್ಲಿ ಪ್ರಾರಂಭ ಮಾಡಿ ಇವತ್ತಿಗೆ ಕರೆಕ್ಟಾಗಿ ಇದೇ ತಾರೀಕು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, 54 ವರ್ಷ ಆಯಿತು. ಮೊದಲನೇ ಉಪನ್ಯಾಸವನ್ನು ತುಮಕೂರು ಜಿಲ್ಲೆಯ ಪಾವಗಡ ಜೂನಿಯರ್ ಕಾಲೇಜಲ್ಲಿ ವಿಜ್ಞಾನ ಸಂಘ ಉದ್ಘಾಟನೆ ಮಾಡಿದ ಕಾರ್ಯಕ್ರಮ ಮೊದಲನೇದು. ಅಲ್ಲಿ ಮಾತನಾಡಿದ್ದು 3/4 ಗಂಟೆ, ಪ್ರಶ್ನೆಗೆ ಉತ್ತರ ಹೇಳಿದ್ದು 2.5 ಗಂಟೆ. ಅವತ್ತಿನಿಂದ ಇವತ್ತಿನವರೆಗೆ ಮಾಡ್ಕೊಂಡ್ಬಂದಿದ್ದು. ಈ ದಿವಸ ಏನಾದರೂ ಒಂದು ಉಪಯುಕ್ತವಾದ ಕೆಲಸ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಯಾವಾಗ ಬಸವರಾಜ್ ಪರಮೇಶ್ವರನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ, ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ನನಗೆ ಆತ್ಮೀಯರಾದಂಥ, ನನಗೆ ರೋಲ್ ಮಾಡೆಲ್ ಅನ್ನೋ ರೀತಿಯಲ್ಲಿ ಇದ್ದಂಥ ಪರಮೇಶ್ವರನ್ ಅವರ ಬಗ್ಗೆ ಮಾತನಾಡುವ ಅವಕಾಶವನ್ನು ನೀವೆಲ್ಲ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನರೇಂದ್ರ ದಾಬೋಲ್ಕರ್ ಬಗ್ಗೆ ಈ ಕಾರ್ಯಕ್ರಮ ಇರೋದ್ರಿಂದ ಒಂದು ಸಲ ಆದರೂ ಹೇಳಬೇಕಲ್ಲ, ಅಂದರೆ ಹೇಳಬೇಕಲ್ಲ ಅನ್ನೋ ಒತ್ತಾಯಕ್ಕಲ್ಲ, ಹೇಳುವ ಒತ್ತಾಸೆ ಇದ್ದರೂ ಕೂಡ ನನಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಆದರೆ ಒಂದಂಶ ಅವರ ತೀರ್ಕೊಂಡಾಗ ನನಗೆ ನೆನಪಾದ್ದು, ತೀರ್ಕೊಂಡಾಗ ಪತ್ರಿಕೆಯಲ್ಲಿ ಓದಿದಾಗ ಐನ್ಸ್ಟೀನ್ ಹೇಳಿದರು, ತುಂಬ ಸರಳವಾಗಿರೋದು, ನೇರ ವರ್ತನೆ ಇರೋವಂಥದ್ದು ಅಪಾಯ ಅಂತ ಸಾಕ್ರೆಟೀಸಿನ ಕಾಲದಿಂದನೂ ಬಂದದ್ದು. ಗಾಂಧೀಜಿ ತೀರ್ಕೊಂಡಾಗಲೂ ಕೂಡ ಇದು ಮತ್ತೊಮ್ಮೆ ಸಮಾಜ ನಾವು ನೇರ ವರ್ತನೆಯನ್ನು ಸಹಿಸೋಲ್ಲ ಅಂತ ಹೇಳಿದೆ, ತೋರಿಸ್ಕೊಟ್ಟಿದೆ ಅಂತ ಹೇಳಿದರು ಐನ್ಸ್ಟೀನ್ ಅವರು. ಹಾಗೆ ದಾಬೋಲ್ಕರ್ದು ಒನ್ ಮೋರ್ ಎಕ್ಸಾಂಪಲ್. ಆದ್ದರಿಂದ ನಾವು ಬೇಕಾದಷ್ಟು ಮಾತಾಡ್ಬೋದು, ತ್ಯಾಗ ಇಲ್ದಲೇ, ಸ್ಯಾಕ್ರಿಫೈಸ್ ಇಲ್ದಲೇ ಕೆಲಸ ಆಗೋದಿಲ್ಲ. ಯಾವ ಹಂತದಲ್ಲಿ ಯಾರಿಗೆ ಯಾವ ಸ್ಯಾಕ್ರಿಫೈಸ್ ಮಾಡಬೇಕಾದಂಥ ಸಂದರ್ಭ ಬರುತ್ತೋ ಗೊತ್ತಿಲ್ಲ. ಬಂದದ್ದನ್ನು ಎದುರಿಸೋಣ, ಬಂದಿರುವ ಸಮಸ್ಯೆಯನ್ನೇ ಹೆದರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ, ಪರಮೇಶ್ವರನ್ನವರಿಗೆ ಸಾಮೂಹಿಕವಾಗಿ ನಮಿಸುವ ಕೆಲಸಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆ ಮತ್ತು ಹಿರಿಯ ಎಚ್.ಎನ್. ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋದ್ರೆ ಕಡಿಮೆ ಮಾತಾಡೋಕ್ಕಾಗಲ್ಲ. ಆದರೆ ಸಮಯದ ಮಿತಿಯಿಂದ ಒಂದಂಶ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಅವರ ಕಚೇರಿಯಲ್ಲಿ ಕೂತಿದ್ದೆ, ಯಾವುದೋ ಒಂದು ಮೂಢನಂಬಿಕೆದು ಪತ್ರಿಕೆಯಲ್ಲಿ ಬಂದಿತ್ತು. ಅದನ್ನು ಇವರಿಗೆ ಯಾರೋ ದೂರವಾಣಿ ಕರೆ ಮಾಡಿಬಿಟ್ಟು, ಸಾರ್ ಮೂಢನಂಬಿಕೆ ಬಂದಿದೆ, ಸುಮ್ಮನೆ ಕೂತಿದ್ದೀರಲ್ಲ ಸಾರ್ ಅಂತ ಹೇಳಿದ್ರು. ಅದಕ್ಕೆ ಅವರು ಎಚ್.ಎನ್. ಇದ್ದವರು, ಅಲ್ಲಪ್ಪ ನಾನು ಒಬ್ಬನೇ ಎಷ್ಟು ಅಂತ ಕೂಗಲಿ, ನೀವು ಬರೀರಿ, ಯಾರು ಬೇಡ ಅಂತಾರೆ ಅಂದರೆ, ನಾನು ಸರ್ಕಾರಿ ನೌಕರ ಸರ್, ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಬರೆಯೋಕ್ಕಾಗಲ್ಲ ಸಾರ್ ಅಂತ ಅವ್ರು ಹೇಳಿದರು. ಆಮೇಲೆ ಎಚ್.ಎನ್. ನನ್ನ ಹತ್ರ ಹೇಳಿದರು, ಅದು ಟ್ರಾನ್ಸ್ಫರ್ ಮಾಡ್ತಾರೋ ಇಲ್ವೋ, ಮಾಡೋಕ್ಕೆ ಮುಂಚೆನೇ ಹೆದರ್ಕೊಂಡು ಯಾರು ಹೇಳೋರಿದ್ದರೆ ಅವ್ರ ಕೈಲೇ ಹೇಳಿಸ್ಬೇಕು ಅಂತಾರೆ. ನೋಡಪ್ಪ ಹೇಗಪ್ಪ ಮಾಡೋದು ನಾನು ಇದನ್ನು ಅಂತ ಹೇಳಿದ್ದು ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಆತ್ಮೀಯರೇ, ಕೆಲವೊಮ್ಮೆ ಕಷ್ಟನ ಎದುರಿಸುವುದು, ನಷ್ಟನ ಎದುರಿಸೋದು ನೆನಪಾಗಿ ಒಳ್ಳೆಯ ಹೆಮ್ಮೆಯ ಸಂಗತಿಯಾಗುತ್ತೆ ಅಂತ ನಿಮಗೆ
ಎಚ್ ಎನ್ ಅವ್ರನ್ನ ನಾನು ನೆನಪಿಸ್ಕೊಳ್ತಾ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ